ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಇದೆಲ್ಲ ಕಲಿಸ್ತಾ ಇರೋದು. ಇದಕ್ಕೆ ಮಿನಿಮಮ್ ಅಂತೂ ಒಂದು 10 ರಿಂದ 15 ಐಟಮ್ಗಳನ್ನು ಹಾಕೊಬೇಕಿದು. ಅಕ್ಕಿ ಹಿಟ್ಟು ಹಾಕೊಬೇಕು. ಅಕ್ಕಿ ಹಿಟ್ಟು ಹಾಕೊಂಡು ಮತ್ತೆ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಡಲೆಬೇಳೆನ ಸ್ವಲ್ಪ ಅದನ್ನ ಬಾಣಲಿನಲ್ಲಿ ಹುರ್ಕೊಂಡು ಹಾಗೆ ಕಡಲೆ ಬೀಜನೂ ಕೂಡ ಹಾಕ್ಬೇಕಾಗುತ್ತೆ ಒಂದು ಸ್ವಲ್ಪ ಟೇಸ್ಟ್ ಪರ್ಪಸ್ಗೆ. ಆಕ್ಚುಲಿ ನಾಳೆ ದೀಪಾವಳಿ ಹಬ್ಬ ಇರೋದ್ರಿಂದ ನಾಳೆ ಸ್ಪೆಷಲ್ ಫುಡ್ ಎಲ್ಲ ಪ್ರಿಪೇರ್ ಆಗುತ್ತೆ ಸ್ನೇಹಿತರೆ. ಇವತ್ತು ದೀಪಾವಳಿ ಅಮಾವಾಸ್ಯೆ ಅಂತೇಳಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೋತಾ ಇರೋದು. ಯಾಕೆಂದ್ರೆ ಇವಾಗ ನಾವೆಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡ್ಲಿಕ್ಕೆ ಅಂತೇಳಿ ಹೊರಗಡೆ ಹೋಗ್ತಾ ಇದೀವಿ. ನಾನು ನನ್ನ ವೈಫು ಎಲ್ಲ ನನ್ನ ಮನೆಯಲ್ಲಿ ಇರ್ತಕ್ಕಂಥ ಎಂಟ್ರೆನ್ಸ್ ಗೇಟ್ ಆಗಿರ್ಬೋದು, ಮುಂದ್ಗಡೆ ಪ್ಯಾಸೇಜ್ ಆಗಿರ್ಬೋದು, ಮನೆಯ ಸುತ್ತ ಇರ್ತಕ್ಕಂಥ ಒಂದು ವಿಂಡೋಸ್ ಆಗಿರ್ಬೋದು, ಮತ್ತೆ ಡೋರ್ಸ್ ಆಗಿರ್ಬೋದು, ಎಲ್ಲಾದು ಕ್ಲೀನ್ ಮಾಡ್ತಾ ಇದೀವಿ. ಆಕ್ಚುಲಿ ಒಂದು ಕ್ಲೀನ್ ಮಾಡೋ ತನಕ ಒಂದು 7 o'clock ಆಗುತ್ತೆ. 7 to 9 ಒಂದು ಪೂಜೆ ಎಲ್ಲ ಮುಗಿಸಿ 9 to 10 ಊಟ ಎಲ್ಲ ಮುಗಿಸಿ ಒಂದು 10 to 10:30 ಅಥವಾ 11ಗೆ ಒಂದು ನಮ್ದೆಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ನಾವು ಮಲಗ್ತೀವಿ ಸ್ನೇಹಿತರೆ. ಇವತ್ತು ಇಷ್ಟೆಲ್ಲ ಕೆಲಸಗಳಿರೋದ್ರಿಂದ ಇವತ್ತು ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು. ಎದ್ದು ಸ್ವಲ್ಪ ವಾಕೆಲ್ಲ ಹೋಗಿ ಬಂದು ಇವಾಗ ರಿಲ್ಯಾಕ್ಸ್ ಮೋಡಲ್ಲಿ ನಾವು ಕೂಡ ಹಬ್ಬ ಅಂತೇಳಿ ಖುಷಿಯಿಂದ ಪ್ರಿಪೇರ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಸ್ನೇಹಿತರೆ, ಸಂಜೆಗೂ ಕೂಡ ಸ್ವಲ್ಪ ಪಕೋಡ ರೆಡಿ ಆಗುತ್ತೆ ಸ್ಪೆಷಲ್ ಆಗಿ. ನಿನ್ನೆ ಪಕೋಡ ರೆಡಿ ಆಗಿದ್ದು ಅರ್ಜೆಂಟ್ ಅಲ್ಲಿ, ಆದರೆ ಇವತ್ತು ಸ್ಪೆಷಲ್ ಆಗಿ ಈರುಳ್ಳಿ ಬಜ್ಜಿ ಮತ್ತೆ ಪಕೋಡ ರೆಡಿ ಆಗುತ್ತೆ. ಅದನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ ನನ್ನ ವೈಫು. ನಾನು ಏನೇ ಕೇಳಿದ್ರು ಎಲ್ಲರೂ ಮಾಡ್ಕೊಡ್ತಾರೆ ನನ್ನ ವೈಫು. ಯಾಕೆ ಅಂತಂದ್ರೆ ನಾನು ಹೊರಗಡೆ ಜಾಸ್ತಿ ಲೈಕ್ ಮಾಡ್ತೀನಿ. ಈಗ ಹೊರಗಡೆ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿರೋದ್ರಿಂದ ಮನೆಯಲ್ಲೇ ಎಲ್ಲ ಫುಡ್ ಪ್ರಿಪೇರ್ಗಳು ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹಬ್ಬ ಎಲ್ಲ ಆದ್ಮೇಲೆ ಒಂದು 2 daysಗೆ ಈ ಸರಿ ಒಂದು ಸ್ಪೈಸಿಯಾಗಿ ಒಂದು ಬಾಸುಮತಿ ರೈಸ್ ಮತ್ತೆ ನಾರ್ಮಲ್ ರೈಸ್ ಅಲ್ಲಿ ಒಂದು ಮಟನ್ ಬಿರಿಯಾನಿನ ಮಾಡ್ತಾ ಇದೀವಿ. ತುಂಬಾ ಸ್ಪೈಸಿಯಾಗಿ ಮಾಡಬೇಕು ಅಂತ ಹೇಳಿ ನನ್ನ ವೈಫು ಪ್ಲಾನ್ ಮಾಡ್ಕೊಂಡಿದೀವಿ. ಎಲ್ಲಾ ತರ ಒಂದು ಮಟನ್ ಅಲ್ಲಿ ಗುಡ್ಡೆ ಮಾಂಸ ಅಂತ ಹೇಳ್ತೀವಲ್ಲ, ಆ ಗುಡ್ಡೆ ಮಾಂಸದಲ್ಲಿ ಈ ಸರಿ ಸ್ಪೈಸಿಯಾಗಿ ಮಟನ್ ಬಿರಿಯಾನಿ ಮಾಡಬೇಕು ಅನ್ಕೊಂಡಿದೀವಿ. ಜೊತೆಗೆ ಮಟನ್ ಸಾಂಬಾರ್ ಕೂಡ ಇರುತ್ತೆ ಸ್ನೇಹಿತರೆ. ಅದನ್ನು ಕೂಡ ನನಗೆ ಒಂದು ಫ್ರೈಡೇ ಆಗಿರ್ಬೋದು, ಅಥವಾ ಏನಾದ್ರು ಫ್ರೈಡೇ ಸ್ವಲ್ಪ ನಾನು ವರ್ಕಲ್ಲಿ ಬಿಜಿ ಇದ್ರೆ ಸಂಡೇ ಅಂತೂ ಗ್ಯಾರಂಟಿ ಸ್ನೇಹಿತರೆ. ನೋಡಿ ಇವಾಗ ಒಂದು 100ಗೆ 90% ಅಕ್ಕಿ ಹಿಟ್ಟಿಗೆ ಎಲ್ಲ ಪೂರ್ತಿ ನೀಟಾಗಿ ಕಲಸಿ ಎಲ್ಲ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ವಾ. ಓಕೆ ಸ್ನೇಹಿತರೆ, ಇವಾಗ ಕಲಸೆಲ್ಲ ಆಯ್ತು. ಇವಾಗ ಕಲಸಿ ಪಾತ್ರನಲ್ಲಿ ಇಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಪಾತ್ರನಲ್ಲಿ ಇಡಬೇಕು, ಆಮೇಲೆ ಇದನ್ನ ಇದು ಮಾಡಬೇಕಾಗುತ್ತೆ. ಸ್ವಲ್ಪ ಉಳಿಬೇಕು ಅಂತ ಹೇಳಿ ಹೇಳ್ತಾರೆ, ಅದು ನಿಮಗೂ ಗೊತ್ತಿರತಕ್ಕಂಥ ವಿಷಯ. ಇಷ್ಟೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ, ಬಾಯ್.